ಬ್ಯಾನರ್ ವಿಚಾರಕ್ಕೆ ಶುರುವಾಗಿದ್ದಂತ ಗಲಾಟೆ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆಯಲ್ಲಿ ಅಂತ್ಯವಾಗಿತ್ತು. ಇದೀಗ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ಗೆ ಬಿದ್ದ ಬುಲೆಟ್ ಯಾರದ್ದು ಅನ್ನುವ ಕುತೂಹಲಕ್ಕೆ ಉತ್ತರ ಸಿಕ್ಕಿದೆ. ಗನ್ ಮ್ಯಾನ್ ಗುಂಡೇಟಿಗೆ ಬಲಿಯಾದ ಕಾಂಗ್ರೆಸ್ ಕಾರ್ಯಕರ್ತ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ ಮ್ಯಾನ್ ನಿಂದಲೇ ಗುಂಡಿನ ದಾಳಿ ನಡೆದಿದ್ದ. ಸತೀಶ್ ರೆಡ್ಡಿ ಗನ್ ಮ್ಯಾನ್ ನಿಂದ ಹಾರಿದ ಗುಂಡಿಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾದ. ಗುರುಚರಣ್ ಸಿಂಗ್ ಎನ್ನುವ ಗನ್ ಮ್ಯಾನ್ ನಿಂದಲೇ ಹಾರಿದ ಗುಂಡು. ಗುರುಚರಣ್ ಸಿಂಗ್ ಜೊತೆಗೆ ಮತ್ತೊಬ್ಬ ಗನ್ ಮ್ಯಾನ್ ಬಲ್ಜಿತ್ ಸಿಂಗ್ ನನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಸದ್ಯ ಇಬ್ಬರನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಗಲಾಟೆ ಶುರುವಾಗಿತ್ತು. ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಬೆಂಬಲಿಗರ ನಡುವೆ ಕಲ್ಲು ತೂರಾಟ ನಡೆದಿತ್ತು. ಗುಂಡಿನ ಚಕಮಕಿ ನಡೆದಿತ್ತು. ಈ ಗುಂಡಿನ ದಾಳಿಯಲ್ಲಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದ. ರಾಜಶೇಖರ್ ಅನ್ನುವ ಕಾಂಗ್ರೆಸ್ ಕಾರ್ಯಕರ್ತನ ಪೋಸ್ಟ್ ಮಾರ್ಟಂ ಸಂದರ್ಭದಲ್ಲಿ ಗುಂಡು ಪತ್ತೆಯಾಗಿತ್ತು. 12 mm ಗುಂಡು ಪತ್ತೆಯಾಗಿದ್ದು, ಈ ಗುಂಡು ಯಾರ ಗನ್ನಿಂದ ಹೊರಬಿದ್ದಿದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ನಾರಾ ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿ ಗನ್ ಮ್ಯಾನ್ ನ ಗನ್ನಿಂದಲೇ ಈ ಗುಂಡು ಹೊರಬಿದ್ದಿದೆ ಅನ್ನುವಂತಹ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಸದ್ಯ ಪೊಲೀಸರು ಇಬ್ಬರು ಬೆಂಬಲಿಗರನ್ನ ಅರೆಸ್ಟ್ ಮಾಡಿದ್ದಾರೆ. ಗುರುಚರಣ್ ಸಿಂಗ್ ಮತ್ತು ಮತ್ತೊಬ್ಬ ಗನ್ ಮ್ಯಾನ್ ಬಲ್ಜಿತ್ ಸಿಂಗ್ ನನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅವರ ಗನ್ ಅನ್ನ ವಶಪಡಿಸಿಕೊಂಡಿದ್ರು. ಜೊತೆಗೆ ಇವತ್ತು ಬೆಳಗ್ಗೆ ಸಿಕ್ಕಿದ್ದಂತಹ ಆ ಗುಂಡುಗಳನ್ನ ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅದು ಗುರುಚರಣ್ ಸಿಂಗ್ ಗನ್ ನಿಂದಲೇ ಹಾರಿರೋದು ಅನ್ನೋದು ಗೊತ್ತಾಗಿದೆ. ಇಬ್ಬರನ್ನ ಬಂಧಿಸಿರುವಂತಹ ಪೊಲೀಸರು ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಈ ಸತ್ಯ ಹೊರಬಿದ್ದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಬೆಳಗ್ಗೆ ರಾಜಶೇಖರ್ ಬಾಡಿಯಿಂದ ಗುಂಡು ಸಿಕ್ಕಿತ್ತು, ಅದನ್ನ FSL ಗೆ ಕಳಿಸಲಾಗಿತ್ತು. ಈಗ ಅದು ನಾರಾ ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿ ಗನ್ ಮ್ಯಾನ್ ನಿಂದಲೇ ಹೊರಬಿದ್ದಿರುವ ಗುಂಡು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಪೊಲೀಸರು ಈಗಾಗಲೇ ಇಬ್ಬರನ್ನ ವಶಕ್ಕೆ ತಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ? ನಯನ, ಈಗಾಗಲೇ ಕಳೆದ 2 ದಿನಗಳ ಹಿಂದೆ ನಡೆದಂಥ ಕಲ್ಲು ತೂರಾಟದ ವೇಳೆ ಒಂದು ಗುಂಡು ಹಾರಿತ್ತು. ಅಂದರೆ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ್ ಸಾವನ್ನಪ್ಪಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ ಗನ್ಗಳಿಂದ ಗುಂಡು ಹೊರಗೆ ಬಂತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇರಲಿಲ್ಲ. ಯಾಕಂದರೆ ಅವತ್ತು ಗಲಾಟೆಯಲ್ಲಿ ಹೆಚ್ಚು ಕಡಿಮೆ 8 ರಿಂದ 10 ಸುತ್ತು ಗುಂಡನ್ನು ಹಾರಿಸಲಾಗಿತ್ತು. ಯಾವೆಲ್ಲ ಗನ್ಮೆನ್ಗಳಿಂದ ಗುಂಡು ಹಾರಿತ್ತು, ಎಲ್ಲೆಲ್ಲ ಹರಡಿತ್ತು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿ ಪೊಲೀಸ್ಗೆ ಸಿಕ್ಕಿರಲಿಲ್ಲ. ಆದರೆ ಆರಂಭದಲ್ಲಿ ಪೊಲೀಸರು ಕೇವಲ ನಿರ್ಜೀವ ಗುಂಡುಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಪರಿಶೀಲನೆ ಮಾಡಿದರು. ತದನಂತರ ಮಾರನೇ ದಿನ ಎಲ್ಲ ಗನ್ಗಳನ್ನು ವಶಕ್ಕೆ ಪಡೆದುಕೊಂಡು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡತಕ್ಕಂಥ ಕೆಲಸ ಮಾಡಿದರು. ಆದರೆ ಯಾವಾಗ ನಿನ್ನೆ ರಾತ್ರಿ FSL ರಿಪೋರ್ಟಲ್ಲಿ ಅದು 12 mm ಗುಂಡು ಅನ್ನೋದು ಪತ್ತೆಯಾಗುತ್ತೆ, ಅದರ ಬಗ್ಗೆ ಇದು ಯಾವ ಗುಂಡಿಂದ ಯಾವ ಗನ್ನಿಂದ ಹಾರಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪಷ್ಟ ಮಾಹಿತಿ ಪರಿಶೀಲಿಸಿದಾಗ ಪ್ರಮುಖ ಆರೋಪಿ ಅಂದರೆ ಗುರುಚರಣ್ ಸಿಂಗ್, ಸತೀಶ್ ರೆಡ್ಡಿ ಅವರ ಗನ್ಮನ್ ಆಗಿರ್ತಕ್ಕಂಥ ಗುರುಚರಣ್ ಸಿಂಗ್ ಅವರ ಗನ್ನಿಂದನೇ ಈ ಬುಲೆಟ್ ಹಾರಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಪೊಲೀಸರಿಗೆ ದೊರೆತ ಹಿನ್ನೆಲೆಯಲ್ಲಿ ಕೇವಲ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥ ಗುರುಚರಣ್ ಸಿಂಗ್ ಮತ್ತು ಸುರ್ಜಿತ್ ಸಿಂಗ್ ಇಬ್ಬರು ಸಿಂಗ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದರು. ಈ ಅಧಿಕೃತವಾಗಿ ಇದೀಗ ಬಂಧನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಪೊಲೀಸರು ನೀಡಿದ್ದಾರೆ. ಒಟ್ಟಾರೆಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಲ್ಲವೆ ಗಂದಲ ಎಲ್ಲ ಆಗಿತ್ತು. ಈಗಾಗಲೇ ನಿನ್ನೆಯಿಂದಲೂ ಕೂಡ ಸಾಕಷ್ಟು ವಿಡಿಯೋ ದಾಖಲೆಗಳನ್ನು, ಆಡಿಯೋ ದಾಖಲೆಗಳನ್ನು, ಅವತ್ತು ಏನೆಲ್ಲ ಘಟನೆ ಆಯಿತು ಎಲ್ಲವನ್ನು ಕೂಡ ಸಾಕ್ಷಿ ಆಧಾರಗಳ ಮೇರೆಗೆ ಪೊಲೀಸರು ಸುದೀರ್ಘವಾಗಿ ತನಿಖೆ ಮಾಡ್ತಿದ್ರು. ಅಂತಿಮವಾಗಿ ಗುರುಚರಣ್ ಸಿಂಗ್ ಅವರ ಗನ್ನಿಂದಲೇ ಈ ಬುಲೆಟ್ ಹಾರಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿಗೆ ಪೊಲೀಸರು ಬಂದಿದ್ದಾರೆ. ಹೀಗಾಗಿ ಇಬ್ಬರು ಸಿಂಗ್ಗಳನ್ನು ಕೂಡ ಈಗ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ನಯನ, ಓಕೆ, ಪೊಲೀಸರು ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ಕಡೆ ಮೇಲೂ ಕೂಡ FIR ಅನ್ನ ದಾಖಲು ಮಾಡಿದ್ರು. ಆದ್ರೆ ಇದೀಗ ಈ ಗುಂಡು ಹಾರಿರುವಂತದ್ದು ನಾರಾ ಭರತ್ ರೆಡ್ಡಿ ಕಡೆಯಿಂದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಮುಂದೆ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ನರಸಿಂಹಮೂರ್ತಿ? ನಯನ, ಬ್ಯಾನರ್ ಕಟ್ಟುವ ವಿಚಾರವಾಗಿ ಒಂದು ಸಣ್ಣ ಪ್ರಮಾಣದಲ್ಲಿ ಆದಂಥ ಗಲಾಟೆ, ಬಹುದೊಡ್ಡ ಗಲಾಟೆ ಆಯಿತು. ಪರಸ್ಪರ 2 ಕಡೆ ಕಲ್ಲು ತೂರಾಟ ಆಯಿತು, ಬಡಿಗೆ ತೂರಾಟ ಆಯಿತು, ಎಲ್ಲವೂ ಆಯಿತು. ಆದರೆ ಕೇಸ್ ಕೇವಲ ಜನಾರ್ದನ್ ರೆಡ್ಡಿ ಮೇಲೆ ಆಗಿರಲಿಲ್ಲ. ಜನಾರ್ದನ್ ರೆಡ್ಡಿ ಅವರು ಭರತ್ ರೆಡ್ಡಿ ಮೇಲೆ ಅವರು ಕೊಟ್ಟರು, ಭರತ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಮೇಲೆ, ಹೀಗೆ ಪರಸ್ಪರ 4 ಕೇಸ್ಗಳನ್ನು ಇಬ್ಬರು ಕೂಡ ಅವರ ಬೆಂಬಲಿಗರು ಮತ್ತು ಇವರು ಸೇಮ್ ಆಗಿ 4 ಕೇಸ್, ಅವರು 2 ಕೇಸ್ ಕೊಟ್ಟಿದ್ದಾರೆ, ಇವರು 2 ಕೇಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಏನಂತಂದರೆ ಪೊಲೀಸರು ಕೂಡ ಒಂದು ಕೇಸನ್ನು ಮಾಡ್ಕೊಂಡಿದ್ರು.
ಸೊಮೋಟೋ ಕೇಸ್, ಅಂದರೆ ಗುಂಡು ಯಾರಿಂದ ಹಾರಿತ್ತು, ಯಾರ ಗನ್ಮೇನಿಂದ ಹಾರಿತ್ತು ಅನ್ನೋದ್ರ ಬಗ್ಗೆ ಪೊಲೀಸರು ಒಂದು ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡಿದ್ದರು. ಅದರ ಆಧಾರದ ಮೇಲೆ ಇಬ್ಬರು ಗನ್ಮೇನ್ಗಳನ್ನು ಅರೆಸ್ಟ್ ಮಾಡಿದ್ದಲ್ಲದೆ ಇನ್ನೂ 11 ಜನರನ್ನು ಕೂಡ ಅರೆಸ್ಟ್ ಮಾಡಿದೆ ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗ್ತದೆ. ಒಟ್ಟಾರೆಯಾಗಿ 13 ಜನರ ಬಂಧನವನ್ನು ಇದೀಗ ಪೊಲೀಸರು ಅಧಿಕೃತಗೊಳಿಸಿದ್ದಾರೆ. ಅದರ ಅಧಿಕೃತ ಆದೇಶ ಮಾತ್ರ ಬಾಕಿ ಬರ್ತಕ್ಕಂಥದ್ದು. ಕೇವಲ 40 ಜನರಿಂದ ನಿನ್ನೆ ಮತ್ತು ಮೊನ್ನೆ 40ಕ್ಕೂ ಹೆಚ್ಚು ಜನರ ವಿಚಾರಣೆ ಮಾಡ್ತಿದ್ರು. ಆದರೆ ಇದೀಗ 13 ಜನರ ಬಂಧನವನ್ನು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ನರಸಿಂಹಮೂರ್ತಿ, ಇದರಿಂದ ಈಗ ಸತೀಶ್ ರೆಡ್ಡಿ ಹಾಗೂ ನಾರಾ ಭರತ್ ರೆಡ್ಡಿಗೆ ಏನಾದರೂ ಸಂಕಷ್ಟ ಬಂದೊದಗುವ ಸಾಧ್ಯತೆ ಏನಾದರೂ ಇದೆಯಾ? ಸದ್ಯ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಸತೀಶ್ ರೆಡ್ಡಿ, ಗನ್ ಮ್ಯಾನ್ ಬಲ್ಜಿತ್ ಸಿಂಗ್ ಹಾಗೂ ಗುರುಚರಣ್ ಸಿಂಗ್ ನನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಈ ಗುಂಡು ಗುರುಚರಣ್ ಸಿಂಗ್ ಗನ್ ನಿಂದಲೇ ಹೊರಬಿದ್ದಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಬಳ್ಳಾರಿಯಲ್ಲಿ ನಡೆದಿದ್ದಂತ ಬ್ಯಾನರ್ ವಿಚಾರದ ಗಲಾಟೆ ರಾಜಶೇಖರ್ನನ್ನ ಬಲಿ ಪಡೆದಿತ್ತು. ಇವತ್ತು ಮೃತ ರಾಜಶೇಖರ್ ಪೋಸ್ಟ್ ಮಾರ್ಟಂ ನಡೆಸಲಾಗಿತ್ತು. ಆ ಸಂದರ್ಭದಲ್ಲಿ ಗುಂಡು ಪತ್ತೆಯಾಗಿತ್ತು. ಆ ಗುಂಡನ್ನ FSLಗೆ ಕಳಿಸಲಾಗಿದೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಆ ಗುಂಡನ್ನ ವಶಕ್ಕೆ ಪಡ್ಕೊಂಡು ಇದು ಯಾರ ಗನ್ನಿಂದ ಹಾರಿದೆ ಅನ್ನೋದನ್ನ ಪತ್ತೆ ಮಾಡಿದ್ದಾರೆ. ಇದೀಗ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನಮ್ಮ ಜೊತೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಈ ಗುಂಡು ಯಾರ ಗನ್ಮ್ಯಾನ್ ಇಂದ ಹಾರಿದೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ. ಇದು ನಾರಾ ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿ ಗನ್ಮ್ಯಾನ್ ಇಂದ ಹಾರಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದು ಮುಂದೆ ನಾರಾ ಭರತ್ ರೆಡ್ಡಿ ಹಾಗೂ ಸತೀಶ್ ರೆಡ್ಡಿಗೆ ಏನಾದರೂ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆಯಾ? ಇಲ್ಲ ನೈನಾ, ಈಗಾಗಲೇ ಹೇಳಿದಂತೆ ಘಟನೆಯಲ್ಲಿ ಯಾರು ಕೂಡ ಡೈರೆಕ್ಷನ್ ಕೊಟ್ಟಿಲ್ಲ ಅನ್ನೋಂಥ ಮಾತನ್ನು ಗನ್ಮ್ಯಾನ್ಗಳು ವಿಚಾರಣೆ ವೇಳೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಗನ್ ಹಾರಿಸೋದಕ್ಕೆ ಅಂದರೆ ಪೊಲೀಸರು ಆರಂಭದಲ್ಲಿ ತನಿಖೆಯನ್ನು ಆರಂಭ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ 4 ಪ್ರಮುಖವಾದ ಪ್ರಶ್ನೆಯನ್ನು ಕೇಳ್ತಾರೆ. ಮೊದಲನೇದಾಗಿ ಗುಂಡು ಹಾರಿಸುವಂಥ ಅನಿವಾರ್ಯತೆ ಏನಿತ್ತು, ಗುಂಡು ಹಾರಿಸಲು ನಿಮಗೆ ಯಾರಾದರೂ ಡೈರೆಕ್ಷನ್ ಕೊಟ್ಟಿದ್ರಾ, ಅಥವಾ ನೀವೇ ಸ್ವಯಂ ಪ್ರೇರಿತವಾಗಿ ಗುಂಡು ಹಾರಿಸಿದ್ರಾ, ಅಥವಾ ಒತ್ತಾಯಪೂರ್ವಕವಾಗಿ ಎಲ್ಲಿಂದಾದರೂ ಪ್ರೆಜರ್ಲಿ ಗುಂಡು ಹಾರಿತಾ, ಅಥವಾ ಯಾರಾದರೂ ಬೈ ಮಿಸ್ಟೇಕ್ ಆಯಿತಾ ಅನ್ನೋದ್ರ ಬಗ್ಗೆ 4 ಪ್ರಶ್ನೆಗಳನ್ನು ಮಾಡ್ತಾರೆ. ಆದರೆ ಆ ಇಬ್ಬರು ಗನ್ಮ್ಯಾನ್ಗಳಿಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ, ನಮಗೆ ಗುಂಡು ಹಾರಿಸಲು ಯಾರಿಂದ ಕೂಡ ಡೈರೆಕ್ಷನ್ ಬರಲಿಲ್ಲ, ಅಥವಾ ಯಾರೂ ನಮಗೆ ಗುಂಡು ಹಾರಿಸಲು ಪ್ರಚೋದನೆ ಮಾಡಿಲ್ಲ. ಆದರೆ ಸನ್ನಿವೇಶವನ್ನು ನೋಡಿಕೊಂಡು ನಾವೇ ಗಾಳಿಯಲ್ಲಿ ಗುಂಡು ಹಾರಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಆದರೆ ಆಕಸ್ಮಿಕವಾಗಿ ಆ ಗುಂಡು ರಾಜಶೇಖರ್ ಅವರಿಗೆ ತಗುಲಿರಬಹುದು ಅನ್ನೋಂಥ ಮಾಹಿತಿಯನ್ನು ವಿಚಾರಣೆ ವೇಳೆ ಇಬ್ಬರು ಗನ್ಮ್ಯಾನ್ಗಳು ಕೊಟ್ಟಿದ್ದಾರೆ. ಹೀಗಾಗಿ ಈ ಸಂಕಷ್ಟ ಅಂದರೆ FIR ಆಗಿದೆ, ಎನ್ಕ್ವೈರಿ ಆಗುತ್ತೆ, ಅದೆಲ್ಲವೂ ಕೂಡ ಪ್ರೊಸೆಸ್ ಆಗುತ್ತೆ. ಆದರೆ ಗುಂಡು ಹಾರಿಸಲು ಯಾರು ಕೂಡ ಪ್ರಚೋದನೆ ಇಲ್ಲ ಅನ್ನೋಂಥ ಒಂದು ಸ್ಪಷ್ಟ ಮಾಹಿತಿ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದಷ್ಟು ಸಂಕಷ್ಟಗಳು ಪ್ರಮುಖರಿಗೆ ಯಾರಿಗೂ ಸಂಕಷ್ಟ ಬರದೇ ಇರಬಹುದು ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗ್ತಿದೆ. ಆದರೆ ತನಿಖೆ ವಿಚಾರಣೆ ಅಂತೂ ಸುದೀರ್ಘವಾದ ಕಾಲ ನಡೀತಿದೆ. ಯಾಕಂದರೆ ಒಂದು ದೊಡ್ಡ ಘಟನೆ ಕೇವಲ ಬಳ್ಳಾರಿಗೆ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಮೊನ್ನೆ ಗಲಾಟೆ ಸುದ್ದಿ ಒಂದು ದೊಡ್ಡದಾಗಿ ಬಿಂಬಿತವಾಗಿತ್ತು. ಪರಸ್ಪರ ಆರೋಪ ಪ್ರತ್ಯಾರೋಪ, ರಾಜಕೀಯ ನೇತಾರರ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಬಂದು ಕೊಲೆ ಹಲ್ಲೆ ಅನ್ನೋ ಲೆವೆಲ್ಗೆ ಹೋಯಿತು. ಜನಾರ್ದನ್ ರೆಡ್ಡಿ ಕೂಡ ಒಂದು ನೇರವಾದಂಥ ದೂರನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ಹೋಮ್ ಮಿನಿಸ್ಟ್ರಿಗೆ ಮತ್ತು ADGPಗಳಿಗೆ ಎಲ್ಲರಿಗೂ ಪತ್ರ ಬರೆದು ನನಗೆ ಶಾಸಕ ಭರತ್ ರೆಡ್ಡಿ ಅವರಿಂದ ಥ್ರೆಟ್ ಇದೆ, ನನಗೆ Z+ ಭದ್ರತೆ ಬೇಕು ಅನ್ನೋಂಥ ಮನವಿಯನ್ನು ಕೂಡ ಮಾಡಿದ್ದಾರೆ. ಅಂದರೆ ಇವೆಲ್ಲವನ್ನು ಸೂಕ್ಷ್ಮದಿಂದ ಗಮನಿಸೋದು ನೋಡಿದರೆ ಇದೆಲ್ಲವೂ ಕೇಸು ಇವತ್ತು ನಾಳೆಗೆ ಮುಗಿಯುವಂಥದ್ದಲ್ಲ. ಇದು ಸುದೀರ್ಘವಾದ ಚರ್ಚೆ ಮತ್ತು ಸುದೀರ್ಘವಾದಂಥ ವಿಚಾರಣೆ ನಡೀತಕ್ಕಂಥ ಪ್ರಕರಣ ಆಗಿದೆ. ಹೀಗಾಗಿ ಇದು ಯಾರಿಗೋ ಭರತ್ ರೆಡ್ಡಿಯವರಿಗೆ ಸಂಕಷ್ಟ ಬರುತ್ತೆ ಅಥವಾ ಜನಾರ್ದನ್ ರೆಡ್ಡಿಗೆ ಸಂಕಷ್ಟ ಬರುತ್ತೆ ಅನ್ನೋದನ್ನು ಈಗಲೇ ನಿರ್ಧಾರ ಮಾಡಿ ಹೇಳೋದಕ್ಕಾಗೋದಿಲ್ಲ. ವಿಚಾರಣೆ ಬಳಿಕವೇ ಮತ್ತು ತನಿಖೆಯ ಬಳಿಕವೇ ಯಾರಿಗೆ ಇದು ಇಂಪ್ಯಾಕ್ಟ್ ಆಗಲಿದೆ, ಯಾರಿಗೆ ಈ ಪ್ರಕರಣ ದೊಡ್ಡ ಹೊಡೆತ ಬೀಳಲಿದೆ ಅನ್ನೋದು ಸ್ಪಷ್ಟ ಮಾಹಿತಿ ಹೊರಗೆ ಬರಲಿದೆ. ನಯನ, ನರಸಿಂಹಮೂರ್ತಿ, ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದ್ರು, ನನಗೂ ಕೂಡ 2 ಗುಂಡುಗಳು ಸಿಕ್ಕಿದೆ, ನನಗೆ ಥ್ರೆಟ್ ಇದೆ, ನನಗೆ ಜೀವ ಬೆದರಿಕೆ ಇದೆ, ನನ್ನನ್ನು ಮುಗಿಸ್ಬೇಕು ಅಂತಾನೆ ಈ ಹುನ್ನಾರ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಕೂಡ ಸಿಕ್ಕಿರುವಂತ ಗುಡ್ಡು ನಾರಾ ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿ ಗನ್ಮ್ಯಾನ್ ಇಂದ ಹಾರಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಜನಾರ್ದನ್ ರೆಡ್ಡಿ ಹೇಳಿರುವಂತ ವಿಚಾರ ನಿಜ ಏನಾದ್ರೂ ಆಗ್ತಾ ಇದೆಯಾ? ಇದ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಇದೆಯಾ? ನಯನ, ಈಗ ಎಲ್ಲವೂ ಕೂಡ ತನಿಖೆ ಹಂತದಲ್ಲಿದೆ. ಅಂದರೆ ಯಾರಿಗೆ ಮಾಡಿದ್ದಾರೆ, ಯಾರಿಗೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ತನಿಖೆಯಿಂದಷ್ಟೇ ಸ್ಪಷ್ಟವಂತ ಮಾಹಿತಿ ಬರಲಿದೆ. ಎಲ್ಲರೂ ಕೂಡ ಅವರವರ ಬೆಂಬಲಿಗರು ಅವರವರ ಪರ ವಾದ ಮಾಡ್ತಾ ಇದ್ದಾರೆ. ಸ್ವತಃ ಜನಾರ್ದನ್ ರೆಡ್ಡಿ ಕೂಡ ಇದು ನಿನ್ನೆ ಮೊನ್ನೆ ಜಗಳ ಅಲ್ಲ, ಬ್ಯಾನರ್ ವಿಷಯ ಸುಮ್ಮನೆ ತಾತ್ಕಾಲಿಕ, ಆದರೆ ನಮಗೆ
ಥ್ರೆಟನಿಂಗ್ ಮಾಡೋದಕ್ಕಾಗಿ ನಮ್ಮನ್ನು ಬೆದರಿಸೋಕ್ಕಾಗಿ ಈ ಘಟನೆ ನಡೆದಿದೆ ಅನ್ನೋಂಥ ಮಾತನ್ನು ಜನಾರ್ದನ್ ರೆಡ್ಡಿ ಹೇಳಿದರೆ ಇದು ಬೇಕು ಅಂತಲೇ ಜನಾರ್ದನ್ ರೆಡ್ಡಿ ಕ್ರಿಯೇಟ್ ಮಾಡಿರ್ತಕ್ಕಂಥ ನಾಟಕ ಅನ್ನೋಂಥ ಮಾತನ್ನು ಭರತ್ ರೆಡ್ಡಿ ಹೇಳಿದರು. ಯಾಕಂದರೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡಿದರೆ ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವರ ಸ್ಟೇಟಸ್ ಕಡಿಮೆ ಆಗುತ್ತೆ, ಬಳ್ಳಾರಿಯಲ್ಲಿ ವರ್ಚಸ್ ಕಡಿಮೆ ಆಗುತ್ತೆ ಅನ್ನೋಂಥ ಉದ್ದೇಶ ಇಟ್ಕೊಂಡು ಪುತ್ಥಳಿ ಅನಾವರಣಕ್ಕೆ ಮಾಡೋಂಥ ಸಂದರ್ಭದಲ್ಲಿ ಇಂಥ ಗಲಾಟೆ ಮಾಡಿದ್ದಾರೆ ಅಂತೇಳಿ ಭರತ್ ರೆಡ್ಡಿ ಕೂಡ ಆರೋಪ ಮಾಡಿದರು. ಹೀಗಾಗಿ ಇದು ಆರೋಪ ಪ್ರತ್ಯಾರೋಪ ಕೇವಲ ರಾಜಕೀಯ ಸ್ಟೇಟ್ಮೆಂಟ್ ಮಾತ್ರ. ಆದರೆ ಪೊಲೀಸರ ತನಿಖೆಯಿಂದ ಮಾತ್ರ ಗಲಾಟೆಗೆ ಪ್ರಮುಖವಾದ ಕಾರಣ ಏನು, ಯಾರಿಂದ ಗಲಾಟೆ ಆಗಿದೆ, ಯಾರಿಂದ ಆರಂಭವಾಗಿದೆ, ಇದರ ಇಂಪ್ಯಾಕ್ಟೇಷನ್ ಏನಾಗುತ್ತೆ, ಯಾರ ಮೇಲೆ ಅತಿ ದೊಡ್ಡ ಪರಿಣಾಮ ಬೀರುತ್ತೆ ಅನ್ನೋದು ತನಿಖೆಯಿಂದ ಮಾತ್ರ ಸ್ಪಷ್ಟವಾಗಿ ಗೊತ್ತಾಗಲಿದೆ. ನಯನ, ಇದ್ರ ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.